ನಮಸ್ಕಾರ ವೀಕ್ಷಕರೇ. ರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ. ಸುಖ, ಸಂತೋಷ ಹಾಗೂ ಸಾಮರಸ್ಯದಿಂದ ಕೂಡಿದ ಬದುಕು ನಮ್ಮದಾಗಬೇಕಂದ್ರೆ ಮುಖ್ಯವಾಗಿ ಬೇಕಾಗಿರೋದು ಉತ್ತಮ ಆರೋಗ್ಯ. ಉತ್ತಮ ಆರೋಗ್ಯವನ್ನು ಹೇಗೆ ಪಡೆಯೋದು? ಆಯುರ್ವೇದದ ಸಲಹೆಯಿಂದ. ಹಾಗಾದರೆ ನೀವೆಲ್ಲ ಯೋಚಿಸ್ತಾ ಇರ್ಬೋದು, ಆಯುರ್ವೇದದ ಸಲಹೆಯನ್ನು ಹೇಗಪ್ಪ ಪಡೆಯೋದು ಅಂತ. ಚಿಂತೆ ಬೇಡ, ಅದಕ್ಕಾಗಿಯೇ ಇದೆ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮ. ಹಾಗಾದರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ, ಇಂದಿನ ಕಾರ್ಯಕ್ರಮನ ಶುರು ಮಾಡೋಣ. ಆದರ್ಶ್ ಅವರೇ ನಮಸ್ಕಾರ. ನಮಸ್ಕಾರ. ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದಗಳು. ಆದರ್ಶ್ ಅವರೇ, ಈಗ ಈ ಫೇಸ್ ಪ್ಯಾಕ್ಸ್ ಅಂತ ಕರಿತೀವಿ, ಅಂದರೆ ಮುಖದ ಚರ್ಮದ ಕಾಂತಿಯನ್ನು ಹೆಚ್ಚಿಸಲಿಕ್ಕೆ, ಮುಖದ ಕಾಂತಿಯನ್ನು ಹೆಚ್ಚಿಸಲಿಕ್ಕೆ ಈ ಲೇಪಗಳು ಯಾವ ರೀತಿ ಸಹಾಯಕವಾಗುತ್ತೆ? ನಮ್ಮ ಆಯುರ್ವೇದದಲ್ಲಿ ಈ ರೀತಿ ಲೇಪಗಳಿದೆಯಾ? ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀರಾ? ಈಗ ಮುಖ್ಯವಾಗಿ ನೋಡಿ, ಸೌಂದರ್ಯ ಅನ್ನೋದು ಏನಿದೆ ಅದು ಒಂದು ದೇವರ ಒಂದು ಕೊಡುಗೆ ಅಂತ ಹೇಳ್ಬೋದು. ಅದನ್ನ ಉಳಿಸ್ಕೊಂಡು ಹೋಗೋದು ಕೂಡ ತುಂಬಾ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಈಗ ಈ ಫೇಸ್ನಲ್ಲಿ ಮುಖ್ಯವಾಗಿ ನಾವು ಕಣ್ಣುಗಳ ಆಕೃತಿ ಹೇಗಿರುತ್ತೆ, ಮೂಗು ಹೇಗಿರುತ್ತೆ, ಮತ್ತು ನಮ್ಮ ತುಟಿಗಳು ಮತ್ತು ಕೆನ್ನೆ, ಆಮೇಲೆ ಈ ಹಣೆಯ ಮೇಲೆ ಇಷ್ಟು ನಾವು ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡ್ತೀವಿ ಯಾವಾಗ್ಲೂ. ಈಗ ಗಂಡಸರೇ ಆಗಿರ್ಬೋದು, ಹೆಂಗಸರೇ ಆಗಿರ್ಬೋದು, ನಾವು ಮುಖ್ಯವಾಗಿ ಚರ್ಮವನ್ನು ಯಾವ ರೀತಿಯಾಗಿ ನಾವು ಕಾಂತಿಯುಕ್ತವಾಗಿಡಬೇಕು, ಯಾವಾಗಲೂ ಫ್ರೆಶ್ನೆಸ್ ಇರುವಂಥ ಫೇಸನ್ನು ಯಾವ ಥರ ನಾವು ಇಟ್ಕೊಳ್ಬೇಕು, ಇಂಥವೆಲ್ಲ ಹಲವಾರು ಸಮಸ್ಯೆಗಳು, ಹಲವಾರು ಪ್ರಶ್ನೆಗಳು ನಮ್ಮಲ್ಲಿರುತ್ತೆ. ಕೆಲವರಿಗೆ ಕಾಂಪ್ಲೆಕ್ಷನ್ ಅಂತಂತಂದರೆ ಈ ವರ್ಣ ಏನಿರುತ್ತೆ, ಕಪ್ಪಗಾಗಿರ್ತಾರೆ, ಅವ್ರು ನೋಡಲಿಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ, ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ. ಇಂಥ ಒಂದು ಕಪ್ಪು ಬಣ್ಣ ಹೊಂದಿದಂಥ ವರ್ಣ ಹೊಂದಿದಂಥ ಜನರಿಗೆ ಕೂಡ ಅವ್ರಿಗೇನು ಅನಿಸುತ್ತೆ, ನಾನು ಕೂಡ ಬಿಳಿಯಾಗಿ ಕಾಣಬೇಕು. ಇಂಥ ಒಂದು ಆಸೆಯನ್ನು ಪೂರೈಸಲಿಕ್ಕೆ ಆಯುರ್ವೇದದಲ್ಲಿ ಮೊದಲಿಂದನೂ, ಹಿಂದಿನ ಕಾಲದಿಂದಲೂ ಯಾವ್ದಾದ್ರು ಔಷಧಿಗಳಿದ್ವೆ ಅಥವಾ ಅದಕ್ಕೆ ಏನಾದರೂ ಲೇಪಗಳನ್ನು ಹಚ್ಕೊಳ್ತಾ ಇದ್ರಾ ಅಂತ ಹೇಳಿ. ಸತ್ಯವಾಗ್ಲೂ ಆಯುರ್ವೇದದಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಬರೆದಿದ್ದಾರೆ. ಮತ್ತು ಅದಲ್ಲದೆ ಹಿಂದಿನ ಕಾಲದಲ್ಲಿ ಆ ಒಂದು ಏನು ಈ ಮುಲ್ತಾನಿ ಮಿಟ್ಟಿ ಅಂತೇನು ನಾವು ಹೇಳ್ತೀವಿ, ಅದನ್ನು ಹಚ್ಕೊಂಡ್ಬಿಟ್ಟು 1 ಗಂಟೆಗಳ ಕಾಲ ಹಾಗೆ ಇದ್ದು ನಂತರ ಅವರು ಸ್ನಾನ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಇವತ್ತಿನ ದಿವಸದಲ್ಲಿ ಒಂದು ಕಾಂತಿಯುಕ್ತವಾಗಿರಬೇಕು, ಬರೀ ಮುಖಕ್ಕೆ ನಾವು ಕಲರ್ ಆಗಲಿ ಅಥವಾ ಅದಕ್ಕೇನೋ ನಾವು ಈ ಟಾಲ್ಕಮ್ ಪೌಡರೇ ಆಗಿರ್ಬೋದು, ಇಂಥವೆಲ್ಲ ಹಚ್ಕೊಳ್ತೀವಿ. ಕ್ರೀಮ್ಗಳು ಹಲವಾರು ರೀತಿಯ ಕ್ರೀಮ್ಸ್ಗಳು ಬಂದಿದೆ, ರಾಸಾಯನಿಕ ಪದಾರ್ಥಗಳೇ ಹೆಚ್ಚಾಗಿರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಸ್ಕಿನ್ಗಳಿಗೆ ಹೆಚ್ಚು ಕಲೆಗಳು ಉಟ್ಕೊಳ್ಳೋದು. ಈಗಿನ ಒಂದು ಏನು ಕ್ರೀಮ್ಸ್ಗಳು ಬಂದಿದೆ ಹರ್ಬಲ್ ಅಲ್ಲದೇನೆ, ಈಗ ಹರ್ಬಲ್ ಕ್ರೀಮ್ಗಳಾಗಿದ್ರು ಅದರಲ್ಲಿ ನಾವು ಹೇಳಲಿಕ್ಕಾಗೋದಿಲ್ಲ ಎಷ್ಟು ಪರ್ಸೆಂಟೇಜ್ ಆಫ್ ಕೆಮಿಕಲ್ಸ್ ಅದರಲ್ಲಿ ಮಿಕ್ಸ್ ಆಗಿದೆ ಅಂತ ಹೇಳಿ. ಈಗ ನ್ಯಾಚುರಲ್ ಆಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೇಕು ಅಂತಂದ್ರೆ ಅದಕ್ಕೆ ಒಂದೇ ಒಂದು ಕಾರ್ಯಕ್ರಮ ಅಂತಂದ್ರೆ ನಮ್ದೆ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮದಲ್ಲಿ ನಾವು ಏನು ಹೇಳ್ಕೊಡ್ತೀವಿ ನಿಮಗೆ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು. ಯಾವುದೇ ರೀತಿಯ ಕಷ್ಟ ಆಗೋದಿಲ್ಲ ನಿಮಗೆ. ಅಂಥ ಒಂದು ಈ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಹೇಳ್ಕೊಡ್ತೀವಿ. ಮತ್ತು ನೀವು ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ನಂತರ ನಮಗೆ ಪತ್ರವನ್ನು ಬರೆದು ತಿಳಿಸ್ರಿ. ಮತ್ತು ಅದಲ್ಲದೆ ನಿಮಗೆ ತ್ವಚೆಗೆ ಸಂಬಂಧಪಟ್ಟಂಥ, ನಾನು ಆದಷ್ಟು ನನ್ನ ಸಂಚಿಕೆಗಳಲ್ಲಿ ತ್ವಚೆಗೆ ಸಂಬಂಧಪಟ್ಟಂಥದ್ದು, ಚರ್ಮಕ್ಕೆ ಸಂಬಂಧಪಟ್ಟಂಥದ್ದು, ತಲೆ ಕೂದಲಿಗೆ ಸಂಬಂಧಪಟ್ಟಂಥದ್ದನ್ನು ಭಾಳ ಹೆಚ್ಚು ಮಾಹಿತಿಯನ್ನು ಕೊಟ್ಟಿದ್ದೀನಿ. ನಮಗೆ ಹಲವಾರು ಪತ್ರಗಳು ಬರ್ತಾ ಇರುತ್ತೆ. ಅದರಲ್ಲಿ ಪತ್ರದಲ್ಲಿ ಬರೇ ಈ ಒಂದು ಈ ಸೌಂದರ್ಯದ ಬಗ್ಗೆ ಹೆಚ್ಚು ಪ್ರಶ್ನೆಗಳಿರುತ್ತೆ. ಸೊ ಅದಕ್ಕೋಸ್ಕರವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಮುಖದ ಲೇಪನಗಳು ಅಂದರೆ ಫೇಸ್ ಪ್ಯಾಕ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ವೀಕ್ಷಕರೆಲ್ಲ ಅದನ್ನು ವೀಕ್ಷಿಸಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ಸ್ನೇಹಿತರೆ, ಈ ಚರ್ಮದ ಕಾಂತಿಯನ್ನು ಹೆಚ್ಚಿಸಿಕೊಳ್ಳೋದ್ರಲ್ಲಿ ಈ ಮುಖದ ಲೇಪಗಳು ಹೇಗೆ ಸಹಾಯಕವಾಗುತ್ತೆ, ಹಾಗೆ ಆಂತರಿಕವಾಗಿ ಅಂದರೆ ಈ ರಕ್ತ ಶುದ್ಧೀಕರಣ ಮಾಡೋದ್ರಿಂದ ಹೇಗೆ ಚರ್ಮದ ಕಾಂತಿಯನ್ನು ಹೆಚ್ಚಿಸ್ಕೋಬೋದು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ. ಬನ್ನಿ ಈಗ ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಲೇಪಗಳನ್ನ ತಯಾರಿಸ್ಕೊಳ್ಬೋದು ಅಂತ ನೋಡೋಣ. ಅದನ್ನು ಮಾಡೋದಕ್ಕೆ ಮುಂಚಿತವಾಗಿ ನಮಗೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ಒಂದ್ಸರಿ ನೋಟ್ ಮಾಡ್ಕೊಳ್ಳಿ. ಹರಳೆಣ್ಣೆ, ಹೆಸರು ಕಾಳನ್ನು ನಾವು ಇಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ, ಅರಿಶಿಣದ ಪುಡಿ ಹಾಗೂ ಗೋಧಿ ಹುಲ್ಲು, ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಮೊದಲಿಗೆ ಅರಿಶಿಣ ಮತ್ತು ಗೋಧಿ ಹುಲ್ಲನ್ನು ಚೆನ್ನಾಗಿ ನಾವು ಜಜ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅರಿಶಿಣದ ಪುಡಿಯನ್ನು ಒಂದು 1/4 ಚಮಚದಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ಳಿ. ನಂತರ ಇದಕ್ಕೆ 1 ಹಿಡಿಯಷ್ಟು ಈ ಗೋಧಿ ಹುಲ್ಲನ್ನು ಹೀಗೆ ಹಾಕ್ಕೊಳ್ಳಿ. ಇದೊಂದು ಸ್ವಲ್ಪ ನಾವು ನೀರನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಒಂದು ಟೀ ಸ್ಪೂನಷ್ಟು ನೀರನ್ನು ಹಾಕಿದರೆ ಅದನ್ನು ನಾವು ಚೆನ್ನಾಗಿ ಜಜ್ಕೊಳ್ಬೋದು. ಗೋಧಿ ಹುಲ್ಲು ಬಹಳ ಮುಖ್ಯವಾದಂಥ ಒಂದು ಸಾಮಗ್ರಿ ಈ ಒಂದು ಫೇಸ್ ಪ್ಯಾಕಿಗೆ.
ಸೊ ಈಗ ಇದು ಕುದ್ಕೊಂಡ ನಂತರ ಇದನ್ನು ಒಂದು ಸ್ವಲ್ಪ ನಾವು ನೀರು ಹಾಕಿ ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ. ನೀರು ಭಾಳ ಕಡಿಮೆ ನೀರು ಹಾಕಬೇಕು ನಾವು. ಸ್ವಲ್ಪ ನೀರು ಅಂದರೆ ಒಂದು 2 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ನಾವು ಬಿಸಿ ಮಾಡ್ಕೊಳ್ಬೇಕು. ಇದನ್ನ ಸ್ವಲ್ಪ ಹೊತ್ತು ಬಿಸಿ ಮಾಡಬೇಕು. ಬಿಸಿ ಮಾಡಿದರೆ ಸಾಕು, ಜಾಸ್ತಿ ಬಿಸಿ ಮಾಡೋದು ಬೇಡ. ಯಾಕಂದರೆ ಜಾಸ್ತಿ ಬಿಸಿ ಆದಷ್ಟು ಅರಿಶಿನ ಒಂದು ಸತ್ವವನ್ನು ಏನಿರುತ್ತೆ ಅದರಲ್ಲಿ ಅದು ಕಳ್ಕೊಂಡ್ಬಿಡುತ್ತೆ. 1 ಮಿನಿಟ್ ಮಾತ್ರ, ಜಾಸ್ತಿ ಬಿಸಿ ಮಾಡೋವಾಗಿಲ್ಲ. ಜಾಸ್ತಿ ಉರಿಯಲ್ಲಿ ಈ ಥರ ಮಾಡಿ ಆಫ್ ಮಾಡಿ. ಈಗ ಇದನ್ನು ನಾವು ಏನು ಮಾಡಿರ್ತೀವಿ ಅದನ್ನು ಸೋಸ್ಕೊಳ್ಳಿ. ಈಗ ಅದರಲ್ಲಿರುವಂಥ ಸತ್ವಗಳೆಲ್ಲ ಈ ನೀರಿನಲ್ಲಿರುತ್ತೆ. ಈಗ ಇದಕ್ಕೆ ನಾವು ಇದೇನು ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಹೆಸರು ಕಾಳಿನ ಪೇಸ್ಟ್, ಹೆಸರು ಕಾಳಿನ ಪೇಸ್ಟನ್ನು ಇದಕ್ಕೆ ಹಾಕ್ಕೊಳ್ಬೇಕು. 2 ಸ್ಪೂನಷ್ಟು ಇದಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಇನ್ನು ಬೇಕಿದ್ರೆ ಒಂದು ಸ್ವಲ್ಪ ಒಂದು 2 ಸ್ಪೂನ್ ಇನ್ನೂ ಹಾಕ್ಕೊಳ್ಬೇಕು ಹೆಸರುಬೇಳೆಯನ್ನು. ಹೆಸರುಬೇಳೆ ಕಾಳನ್ನು ನೀವು ಹಾಕ್ಕೊಳ್ಬೇಕಾಗುತ್ತೆ. ಈ ಥರ ಹಾಕ್ಕೊಂಡ ನಂತರ ಇದಕ್ಕೆ 1 ಟೀ ಸ್ಪೂನಷ್ಟು ಹರಳೆಣ್ಣೆಯನ್ನು ಯೂಸ್ ಮಾಡಬೇಕು. ಹರಳೆಣ್ಣೆಯನ್ನ ಯಾಕೆ ಇದಕ್ಕೆ ನಾವು ಉಪಯೋಗಿಸ್ತೀವಿ? ಅಂದರೆ ಮಸಲ್ಸು ಮತ್ತು ಸ್ಕಿನ್ನಿಗೆ ಸಾಫ್ಟ್ ಟಿಶ್ಯೂಸ್ ಅಂತ ಮಾಡುತ್ತೆ ಇದು. ಈ ಒಂದು ಈಗ ಡ್ರೈನೆಸ್ ಬಂದಿರುತ್ತೆ ಮತ್ತು ಯಾವುದೇ ರೀತಿಯ ಮೊಡವೆಗಳನ್ನು ಆರೋದಕ್ಕೆ ಬಿಡೋದಿಲ್ಲ ಇದು. ಸೊ ಅದಕ್ಕಾಗಿ ನಾನು ಯೂಸ್ ಮಾಡ್ತೀನಿ. ಈಗ ಫೇಸ್ ಪ್ಯಾಕ್ ಅಂದ ತಕ್ಷಣ ಸ್ವಲ್ಪ ಗಟ್ಟಿ ಇರುತ್ತೆ. ಇದು ಇಲ್ಲಿ ಸ್ವಲ್ಪ ಲಿಕ್ವಿಡ್ ಇರೋದ್ರಿಂದ ಇದನ್ನು ನೀವು ಸ್ನಾನಕ್ಕಿಂತ ಮುಂಚೆ 1 ಗಂಟೆಗಳ ಕಾಲ ಮುಂಚೆ ಇದನ್ನು ಹಚ್ಕೊಳ್ಬೇಕಾಗತ್ತೆ. ಮುಖ ಮತ್ತೆ ಕೈ ಕಾಲುಗಳು ಎಲ್ಲ ಹಚ್ಕೊಳ್ಬಹುದು. ಇದನ್ನು ಹಚ್ಕೊಂಡ ನಂತರ 1 ಅವರ್ ಮಿನಿಮಮ್ ಬಿಡಬೇಕಾಗತ್ತೆ. 1 ಅವರ್ ಬಿಟ್ಟ ನಂತರ ನೀವು ವಾರ್ಮ್ ವಾಟರ್ನಲ್ಲಿ ಮುಖವನ್ನು ತೊಳ್ಕೊಳ್ಬೇಕು. ಕೈಗೆ ಹಚ್ಕೊಂಡಿದ್ರೆ ವಾರ್ಮ್ ವಾಟರ್ನಲ್ಲಿ ಅಂದರೆ ಬೆಚ್ಚನೆಯ ನೀರಿನಲ್ಲಿ ಇದನ್ನು ತೊಳ್ಕೊಂಡು ನಂತರ ನೀವು ಇದು ಆಯ್ದ ನಂತರ ನಿಂಬೆಹಣ್ಣು ಏನಿದೆ ಅದನ್ನ ಅರ್ಧ ಕಟ್ ಮಾಡಿಕೊಂಡು ಎಲ್ಲಿಗ ಸ್ಕಿನ್ನಿಗೆ ಹಚ್ಕೊಂಡು ಮುಖದ ಸ್ಕಿನ್ಗೆ ಹಚ್ಕೊಂಡಿದ್ರೆ ಅಲ್ಲಿ ನೀವು ರಬ್ ಮಾಡಬೇಕು. ನಂತರ ಕೋಲ್ಡ್ ವಾಟರಿಂದ ಮುಖವನ್ನು ತೊಳಿಬೇಕು. ಆವಾಗ ನೋಡಿ ಇದರ ರಿಸಲ್ಟ್ಸು ತುಂಬ ಉತ್ತಮವಾದಂಥ ಒಂದು ಫಲಕಾರಿಯಾದಂಥ ರಿಸಲ್ಟ್ಸನ್ನು ತಂದುಕೊಡುತ್ತೆ. ಈಗ ಈ ಹರಳೆಣ್ಣೆ, ಹೆಸರು ಕಾಳಿನ ಪೇಸ್ಟನ್ನು ಮಾಡ್ಕೊಂಡಿದ್ವಿ, ಅರಿಶಿಣದ ಪುಡಿ ಹಾಗೂ ಗೋಧಿ ಹುಲ್ಲಿನಿಂದ ತಯಾರಿಸಿದಂಥ ಈ ಒಂದು ಫೇಸ್ ಪ್ಯಾಕ್ ಅಥವಾ ಲೇಪನ, ಮುಖಕ್ಕೆ ಹಚ್ಕೊಳ್ಳುವಂಥ ಲೇಪನ ಸಿದ್ಧವಾಗಿದೆ. ಇದನ್ನು ಮನೆಯಲ್ಲಿ ತಾವುಗಳೆಲ್ಲ ಮಾಡಿ ಇದರ ಉಪಯೋಗಗಳನ್ನು ಬರುತ್ತೆ. ಮುಖದ ಕಾಂತಿಯನ್ನು ಹೆಚ್ಚಿಸಲು ಲೇಪ. ಬೇಕಾಗಿರುವ ಸಾಮಗ್ರಿಗಳು: ಹರಳೆಣ್ಣೆ, ಹೆಸರುಬೇಳೆ ಪೇಸ್ಟ್, ಅರಿಶಿಣ ಮತ್ತು ಗೋಧಿ ಹುಲ್ಲು. ತಯಾರಿಸುವ ವಿಧಾನ: ಪುಟಾಣಿಗೆ ಅರಿಶಿಣ, ಗೋಧಿ ಹುಲ್ಲು, ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕುಟ್ಟಿಕೊಳ್ಳಿ. ನಂತರ ಕಾಯಲಿಟ್ಟ ಪಾತ್ರೆಗೆ ಸ್ವಲ್ಪ ನೀರು, ಕುಟ್ಟಿದ ಮಿಶ್ರಣವನ್ನು ಹಾಕಿ ಬೆರೆಸಿ ಕುದಿಸಿಕೊಂಡು ಒಂದು ಬಟ್ಟಲಿಗೆ ಸೋಸಿಕೊಳ್ಳಿ. ನಂತರ ಅದಕ್ಕೆ ಹೆಸರುಬೇಳೆ ಪೇಸ್ಟ್ ಮತ್ತು ಹರಳೆಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡಿಕೊಂಡರೆ ಮುಖದ ಕಾಂತಿಯನ್ನು ಹೆಚ್ಚಿಸುವ ಲೇಪ ಸಿದ್ಧ. ಸ್ನೇಹಿತರೆ, ಮನೆಯಲ್ಲಿ ಇಷ್ಟು ಸುಲಭವಾಗಿ ಸಿಗುವಂಥ ಸಾಮಗ್ರಿಗಳಿಂದ ಫೇಸ್ ಪ್ಯಾಕ್ ತಯಾರಿಸ್ಕೋಬೋದು ಅಂದರೆ ನಾವೆಲ್ಲ ಯಾಕೆ ಟ್ರೈ ಮಾಡಬಾರ್ದಲ್ವಾ? ಹಾಗಾದರೆ ನೀವು ಕೂಡ ಪ್ರಯತ್ನಿಸಿ ನೋಡಿ, ಇದರ ಪ್ರಯೋಜನಗಳನ್ನ ಪಡ್ಕೊಳ್ಳಿ. ಈಗ ಈ ಮುಖದ ಕಾಂತಿಯನ್ನು ಹೆಚ್ಚಿಸಲು ಮತ್ತೊಂದು ಸುಲಭವಾದ ಮನೆ ಔಷಧ ಇದೆ. ಸ್ನೇಹಿತರೆ ಬನ್ನಿ, ಈ ಚರ್ಮದ ಕಾಂತಿಯನ್ನು ಹೆಚ್ಚಿಸಿಕೊಳ್ಳಲು ಮತ್ತೊಂದು ಸುಲಭವಾದ ಮನೆ ಔಷಧ ಅಂದರೆ ಫೇಸ್ ಪ್ಯಾಕ್ ಹೇಗೆ ತಯಾರಿಸೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಜೇನುತುಪ್ಪ, ಶ್ರೀಗಂಧದ ಪುಡಿ, ಅರಿಶಿಣದ ಪುಡಿ, ಸೌತೆಕಾಯಿ ಪೇಸ್ಟ್ ಹಾಗೂ ಟೊಮೆಟೊ ಪೇಸ್ಟ್. ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಮಾಡೋದು ತುಂಬ ಸುಲಭ, ಆದರೆ ಪ್ರಮಾಣ ಎಷ್ಟಿರಬೇಕು ಅನ್ನೋದು ಬಹಳ ಮುಖ್ಯವಾದಂಥದ್ದು. ಸೊ ಈಗ ಒಂದು ಬಟ್ಲನ್ನು ತೆಗೆದುಕೊಳ್ಳಿ. 1 ಟೀ ಸ್ಪೂನಷ್ಟು ಟೊಮೆಟೊ ಪೇಸ್ಟ್, 1 ಟೀ ಸ್ಪೂನಷ್ಟು ಸೌತೆಕಾಯಿ ಪೇಸ್ಟ್. ಸೌತೆಕಾಯಿಯನ್ನು ನಾವು ಸಿಪ್ಪೆ ಸಹಿತ ಪೇಸ್ಟ್ ಮಾಡ್ಕೊಳ್ಬೇಕು. ಸೊ ಅದರಲ್ಲಿ ಕೂಡ ಒಳ್ಳೆಯ ಒಂದು ಔಷಧಿಗಳ ತತ್ವಗಳಿರೋದ್ರಿಂದ ಅದನ್ನು ಯೂಸ್ ಮಾಡಿದ್ದೀವಿ. ಒಂದು 2 ಚಿಟಿಕೆಯಷ್ಟು ಈ ಅರಿಶಿಣದ ಪುಡಿಯನ್ನು ಬೆರೆಸ್ಕೊಳ್ಬೇಕು. 1/4 ಚಮಚದಷ್ಟು ಶ್ರೀಗಂಧದ ಪುಡಿ, ಅರ್ಧ ಟೀ ಸ್ಪೂನಷ್ಟು ಜೇನುತುಪ್ಪ. ಇಷ್ಟು ಇದಕ್ಕೆ ಹಾಕಿದ ನಂತರ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಯಾವುದೇ ಫೇಸ್ ಪ್ಯಾಕ್ ಮಾಡಿದ್ರು ಅದಕ್ಕೆ ನಾವು ಯಾವ ರೀತಿಯ ಪ್ರಮಾಣದಲ್ಲಿ ನಾವು ಹಾಕ್ತಾ ಇದ್ದೀವಿ ಅದು ಬಹಳ ಮುಖ್ಯವಾಗುತ್ತೆ.
ಈಗ ಎಲ್ಲ ಹೇಳ್ತಾರೆ ನಾನು ಫೇಸ್ ಪ್ಯಾಕ್ ಮಾಡ್ತೀನಿ ಚೆನ್ನಾಗಿರುತ್ತೆ ಹಾಗೆ ಹೀಗೆ ಅಂತ, ಅದ್ರ ಪ್ರಮಾಣ ಮತ್ತು ಯಾವ ಸ್ಕಿನ್ ಮೇಲೆ ಯಾವುದು ರಿಯಾಕ್ಷನ್ ಆಗೋದಿಲ್ಲ ಅಥವಾ ಕೆಲವರಿಗೆ ಬರೋದಿಲ್ಲ. ಈಗ ಈ ಶ್ರೀಗಂಧದ ಪುಡಿಯನ್ನು ಈಗೆಲ್ಲ ಸ್ವಲ್ಪ ಅಡಲ್ಟ್ರೇಟೆಡ್ ಬರೋದ್ರಿಂದ ನೀವು ಯಾವುದನ್ನು ಸ್ಕಿನ್ನಿಗೆ ಹಚ್ಚಿದ ನಂತರ ಕೆಲವು ತೊಂದರೆಗಳಾಗುತ್ತೆ. ಆದಷ್ಟು ಗಂಧವನ್ನು ತೆಗೆದುಬಿಟ್ಟು ತಗೊಳ್ಳೋದು ತುಂಬ ಒಳ್ಳೇದು. ಈಗ ಗಂಧದ ಒಂದು ತುಂಡನ್ನು ಇಟ್ಕೊಂಡಿದ್ರೆ ಮನೆಯಲ್ಲಿ ಈ ರೀತಿ ಫೇಸ್ ಪ್ಯಾಕ್ ಮಾಡ್ಕೊಬಹುದು ತೆಗೆದ್ಬಿಟ್ಟು. ಇದು ಬಹಳ ತ್ವಚೆಗೆ ತಂಪನ್ನ ತಂದು ಕೊಡುತ್ತೆ, ಅದೇ ರೀತಿ ಬಹಳ ಉತ್ತಮವಾದಂಥ ರಿಸಲ್ಟ್ಸ್ ಅನ್ನು ಕೂಡ ಇದು ತಂದು ಕೊಡುತ್ತೆ ಅಂತ ಹೇಳ್ಬೋದು. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ನಾವು ಒಂದು ಫೇಸ್ ಪ್ಯಾಕನ್ನು ರೆಡಿ ಮಾಡಿದ್ದೀವಿ. ಇದರಲ್ಲಿ ನಾವು ಟೊಮೆಟೊ ಹಣ್ಣಿನ ಪೇಸ್ಟು, ಸೌತೆಕಾಯಿಯ ಪೇಸ್ಟು, ಸಿಪ್ಪೆ ಸಹಿತ, ಆಮೇಲೆ ಅರಿಶಿಣದ ಪುಡಿ, ಜೇನುತುಪ್ಪ ಹಾಗೂ ಶ್ರೀಗಂಧದ ಪುಡಿಯನ್ನು ಬೆರೆಸಿದಂಥ ಈ ಒಂದು ಫೇಸ್ ಪ್ಯಾಕ್ ಈಗ ರೆಡಿ ಆಗಿದೆ. ಇದನ್ನು ನೀವು ರಾತ್ರಿ ಮಲಗೋಕ್ಕಿಂತ ಮುಂಚೆ ಇದನ್ನು ಹಚ್ಕೊಳ್ಬೇಕಾಗತ್ತೆ. ದಿವಸಕ್ಕೆ 1 ಬಾರಿ ಹಚ್ಕೊಂಡ್ರೆ ಸಾಕು. ಮತ್ತು ಯಾವುದೋ ಒಂದು ಫಂಕ್ಷನಿಗೆ ನಾವು ಇವತ್ತು ಹೋಗ್ತಾ ಇದ್ದೀವಿ ಅಂತಂದರೆ ಆ ಸಮಯದಲ್ಲಿ 1 ಅವರ್ಗಿಂತ ಮುಂಚೆ ಈ ಒಂದು ಫೇಸ್ ಪ್ಯಾಕನ್ನು ರೆಡಿ ಮಾಡಿಕೊಂಡು ಹಚ್ಕೊಂಡ್ರೆ ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ಪಡ್ಕೊಳ್ಬೋದು. ಇದನ್ನು ನೀವು ಶೇಖರಿಸಿ ಕೂಡ ಇಟ್ಕೊಳ್ಬೋದು. ಇದನ್ನು ಮಾಡಿಬಿಟ್ಟು ಫ್ರಿಡ್ಜ್ನಲ್ಲಿ, ರೆಫ್ರಿಜರೇಟರ್ನಲ್ಲಿ ಒಂದು 3 ರಿಂದ 4 ದಿವಸ ಇಟ್ಕೊಳ್ಬೋದು. ಹಾಗೆ ಆದರ್ಶ್ ಅವರೇ, ಈ ಜೇನುತುಪ್ಪ ಕೂದಲಿಗೆ ತಗಲಿದ್ರೆ ಕೂದಲು ಬೆಳ್ಳಗಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ, ಅದು ನಿಜವಾ? ನೋಡಿ, ಅದೇ ಅಡಲ್ಟ್ರೇಟೆಡ್ ಇತ್ತು ಅಂತಂದರೆ ಅದು ಡೆಫಿನೆಟ್ಲಿ ಇದರಲ್ಲಿ ಬೆಲ್ಲವನ್ನು ಹಾಕಿ ಮಾಡೋರು ಇದ್ದಾರೆ, ಮತ್ತು ಬೇರೆ ನಾನಾ ರೀತಿಯ ಈ ಎಣ್ಣೆಗಳನ್ನು ಬೆರೆಸ್ಬಿಟ್ಟು ಮಾಡುವಂಥದ್ದು, ಸಕ್ಕರೆಯನ್ನು ಬೆರೆಸ್ಬಿಟ್ಟು ಮಾಡುವಂಥದ್ದು ಜೇನುತುಪ್ಪದೂ ಇದೆ. ಸೊ ಅದರಿಂದ ಅಂಥದ್ದು ಬಳಸಿದರೆ ಡೆಫಿನೆಟ್ ಆಗಿ ತೊಂದರೆಗಳಾಗುತ್ತೆ. ಬಟ್ ಆದಷ್ಟು ಜೇನುತುಪ್ಪ ಅದೇನು ಸತ್ಯವಾದಂಥ ಮಾತು, ಅದನ್ನು ನೀವು ಜಾಸ್ತಿ ಯೂಸ್ ಮಾಡಿದರೆ, ತಲೆ ಕೂದಲುಗಳಿಗೆ ಜಾಸ್ತಿ ಯೂಸ್ ಮಾಡಿದರೆ ಡೆಫಿನೆಟ್ ಆಗಿ ಆ ವೈಟ್ನೆಸ್ ಬರುತ್ತೆ. ಈಗ ಮುಖಕ್ಕೆ ಹಚ್ಕೊಂಡಾಗ ಸ್ವಲ್ಪ ಆ ಕಡೆ ಈ ಕಡೆ ಕೂದಲುಗಳಿಗೆ ಕೂಡ ಅದು ತಾಗಬಹುದು, ಬಟ್ ಕೇರ್ಫುಲ್ ಆಗಿ ಮಾಡಬೇಕು. ಬಟ್ ಆ ಫೇಸ್ ಪ್ಯಾಕನ್ನು ನಾವು ಮುಖಕ್ಕೆ ಹಚ್ಚುವಾಗ ಅದೇನು ಒಂದು ಸ್ವಲ್ಪ ತಗಲಿದ್ರೆ ವೈಟ್ ಆಗುವಂಥ ಸಂಭವಗಳು ಕಡಿಮೆ ಇರುತ್ತೆ ಚಾನ್ಸಸ್ಸು. ಸೊ ಆದಷ್ಟು ಇದನ್ನು ಯೂಸ್ ಮಾಡೋದ್ರಿಂದ ಏನು ತೊಂದರೆ. ನೀವು ಕೇಳಿದಂಥ ಪ್ರಶ್ನೆ ಏನಪ್ಪ ಅಂತಂದರೆ, ಹೆಚ್ಚು ತಲೆಗೆ ನೀವು ಕೂದಲಕ್ಕೆ ಹಚ್ಕೊಂಡು ಡೈಲಿ ಕಂಟಿನ್ಯೂಸ್ ಆಗಿ ಹಚ್ಕೊಂಡು ಬಂದರೆ ಜೇನುತುಪ್ಪ ಕೂದಲು ಬೆಳ್ಳಗಾಗುತ್ತೆ, ಅದು ಮಾತ್ರ ನ್ಯಾಚುರಲ್ ಆಗಿ. ಮುಖದ ಕಾಂತಿಯನ್ನು ಹೆಚ್ಚಿಸಲು ಲೇಪ. ಬೇಕಾಗಿರುವ ಸಾಮಗ್ರಿಗಳು: ಜೇನುತುಪ್ಪ, ಶ್ರೀಗಂಧದ ಪುಡಿ, ಅರಿಶಿನ, ಸೌತೆಕಾಯಿ ಪೇಸ್ಟ್ ಹಾಗೂ ಟೊಮೆಟೊ ಪೇಸ್ಟ್. ತಯಾರಿಸುವ ವಿಧಾನ: ಬಟ್ಟಲಿಗೆ ಟೊಮ್ಯಾಟೊ ಪೇಸ್ಟ್, ಸೌತೆಕಾಯಿ ಪೇಸ್ಟ್, ಅರಿಶಿನ, ಶ್ರೀಗಂಧದ ಪುಡಿ ಮತ್ತು ಜೇನುತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡರೆ ಮುಖದ ಕಾಂತಿಯನ್ನು ಹೆಚ್ಚಿಸುವ ಲೇಪ ಸಿದ್ಧ.